ಒಂದು ಜಿಂಕೆಯಿಂದ ಜನಿಸಿದ ಮುನಿ. ಅವರ ಹೆಸರು ಋಷ್ಯಶೃಂಗ. ರಾಮನ ಅಕ್ಕನ ಪತಿ. ವಿಭಂಡಕ ಮಹರ್ಷಿಯ ತಪಸ್ಸಿನ ಸಮಯದಲ್ಲಿ ಅವರ ವೀರ್ಯ ನೀರಿಗೆ ಬೀಳುತ್ತದೆ. ಆ ನೀರನ್ನ ಒಂದು ಹೆಣ್ಣು ಜಿಂಕೆ ಕುಡಿದು ಗರ್ಭಿಣಿಯಾಗುತ್ತದೆ. ಅದರಿಂದ ಜನಿಸಿದ ಮಗುವಿಗೆ ತಲೆಯ ಮೇಲೆ ಜಿಂಕೆಯ ಕೊಂಬು ಇದ್ದಂತಹ ಕಾರಣ ಹೆಸರು ಋಷ್ಯಶೃಂಗ. ಅವರು ಅರಣ್ಯದಲ್ಲಿ ತಂದೆಯೊಂದಿಗೆ ಬೆಳೆದ್ರು. ಸ್ತ್ರೀಯರನ್ನ ಎಂದೂ ಕೂಡ ನೋಡಿರಲಿಲ್ಲ. ಅವರ ತಪಸ್ಸು ತುಂಬಾ ಶಕ್ತಿಶಾಲಿಯಾಗಿತ್ತು. ಅವರು ಕಾಲಿಟ್ಟಲ್ಲಿ ಮಳೆ ಸುರಿತಾ ಇತ್ತು ಅಂತ ಹೇಳ್ತಾರೆ. ಅಂಗ ದೇಶದ ರಾಜ ರೋಮಪಾದನ ರಾಜ್ಯದಲ್ಲಿ ಭಯಂಕರ ಬರಗಾಲ ಬಂದಿತ್ತು. ಮಳೆಯೇ ಆಗಿರಲಿಲ್ಲ. ಋಷಿಗಳ ಸಲಹೆಯಂತೆ ರಾಜನು ಋಷ್ಯಶೃಂಗರನ್ನ ರಾಜ್ಯಕ್ಕೆ ಕರೆಸಲು ಯೋಜನೆಯನ್ನ ಹಾಕಿದ್ರು. ರಾಜನು ಸುಂದರಿ ವೇಶ್ಯರನ್ನ ಕಳುಹಿಸಿ ಅವರನ್ನ ಅರಣ್ಯಕ್ಕೆ ಕಳಿಸಿದ್ರು. ಋಷ್ಯಶೃಂಗರು ಮೊದಲ ಬಾರಿಗೆ ಸ್ತ್ರೀಯರನ್ನ ನೋಡಿ ಆಕರ್ಷಿತರಾದ್ರು. ಅವರೊಂದಿಗೆ ರಾಜ್ಯಕ್ಕೆ ಬಂದರು. ಅವರು ರಾಜ್ಯಕ್ಕೆ ಕಾಲಿಟ್ಟ ತಕ್ಷಣ ಭಾರಿ ಮಳೆ ಸುರಿಯಿತು. ಬರಗಾಲ ಮುಗಿಯಿತು. ರಾಜ ರೋಮಪಾದನು ತುಂಬಾ ಸಂತೋಷಗೊಂಡು ತನ್ನ ಪುತ್ರಿ ಶಾಂತಾಳನ್ನ ಅಂದ್ರೆ ದಶರಥ ಕೌಸಲ್ಯರ ಮೊದಲ ಮಗಳು ದತ್ತು ಕೊಟ್ಟಿದ್ರು. ಋಷ್ಯಶೃಂಗರಿಗೆ ಮದುವೆ ಮಾಡಿಕೊಟ್ನು. ಋಷ್ಯಶೃಂಗರು ಶಾಂತಾಳೊಂದಿಗೆ ಸುಖವಾಗಿದ್ರು. ನಂತರ ದಶರಥ ಮಹಾರಾಜರು ಪುತ್ರ ಸಂತಾನಕ್ಕಾಗಿ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಋಷ್ಯಶೃಂಗರೇ ಯಾಗದ ಮುಖ್ಯ ಪುರೋಹಿತರಾಗಿ ನಡೆಸಿದ್ರು. ಆ ಯಾಗದ ಫಲವಾಗಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಜನಿಸಿದ್ರು. ಇಂದು ಋಷ್ಯಶೃಂಗ ಮುನಿಯ ರೋಚಕ ಕತೆ. ತಪಸ್ಸು ನಿರ್ಮಲತೆ ಮತ್ತು ದೈವಿಕ ಶಕ್ತಿಯ ಸಂಕೇತ.